ಅದು ಮುದ್ದಾದ ಗಂಡ ಹೆಂಡತಿಯರ ಸುಂದರ ಜೋಡಿ. ಹಸೆಮಣೆ ಏರಿ 3.5 ವರ್ಷವಾಗಿದ್ದ ದಂಪತಿಗೆ ಮುದ್ದಾದ ಮಗುವೂ ಇತ್ತು. ಆದರೆ ವಿನಾಕಾರಣ ಪತ್ನಿಗೆ ಕಿರುಕುಳ ಕೊಡ್ತಿದ್ದ ಪತಿ ವರದಕ್ಷಿಣೆಗಾಗಿ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾನಂತೆ. ಎಲ್ಲವನ್ನ ಸಹಿಸಿಕೊಂಡು ಮಗುವಿಗಾಗಿ ಸುಮ್ಮನಿದ್ದ ಮಹಿಳೆ ನಿನ್ನೆ ಮುಂಜಾನೆ ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು, ಗಂಡನೇ ಹೆಂಡತಿಯನ್ನ ಕೊಂದು ಆತ್ಮಹತ್ಯೆ ನಾಟಕ ಮಾಡ್ತಿದ್ದಾನೆ ಅನ್ನೋದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೂಕ್ತ ತನಿಖೆ ನಡೆಸಿ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ. ಹೌದು, ದುರ್ಭಿಕ್ಷದ ಕೊರೋನಾ ಕಾಲದಲ್ಲಿಯೇ ಮದುವೆ ಮಾಡಿದ್ದರು. ವರದಕ್ಷಿಣೆ ವರೋಪಚಾರ ಎಂದೆಲ್ಲ ಕೊಟ್ಟು ಮಾಡಿ ಅದ್ದೂರಿಯಾಗಿಯೇ ಮದುವೆ ಮಾಡಿಕೊಟ್ಟಿದ್ದರು. ತವರು ಮನೆಯವರು ಮಗಳು ಚೆನ್ನಾಗಿರ್ತಾಳೆ ಎಂದು ಕನಸು ಕಂಡಿದ್ರು. ಆದರೆ ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ನಿನ್ನೆ ಮಂಗಳವಾರ ಮುಂಜಾನೆ 28 ವರ್ಷದ ಶುಭ ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು, ಗಂಡ ಸುನಿಲ್ ಕುಮಾರನೇ ಕೊಂದು ಮಗಳನ್ನ ನೇಣು ಹಾಕಿ ಆತ್ಮಹತ್ಯೆ ಎಂದು ಬೆಂಬಿಸಲು ಮುಂದಾಗಿದ್ದಾನೆ ಎಂದು ಮನೆಯವರು ಆರೋಪಿಸಿದ್ದಾರೆ. ಗಂಡ ತನಗೆ ಏನೇ ಕಿರುಕುಳ ಕೊಟ್ಟರೂ ಮಗಳು ತವರಿಗೆ ವಿಷಯ ಮುಟ್ಟಿಸುತ್ತಿರಲಿಲ್ಲ. ಆದರೆ ಸ್ನೇಹಿತರ ಬಳಿ ತನಗಾಗ್ತಿರೋ ನೋವು ಹೇಳಿಕೊಂಡಿದ್ದಾಳೆ. ಇದೆಲ್ಲವೂ ತಿಳಿದು ಸರಿ ಮಾಡುವಷ್ಟರಲ್ಲಿ ಮಗಳೇ ಇಲ್ಲವಾಗಿದ್ದಾಳೆ ಎಂದು ಹೆತ್ತವರು ಕಣ್ಣೀರಿಡುತ್ತಿದ್ದಾರೆ. ನಿನ್ನೆ ಮುಂಜಾನೆ 4 ಗಂಟೆ ವೇಳೆಯಲ್ಲಿ ಮಗಳ ಸಾವಿನ ಬಗ್ಗೆ ತಿಳಿಸಿದ್ದಾರೆ. ಬಂದು ನೋಡಿದ್ರೆ ನೆಲಕ್ಕೆ ಕಾಲು ತಾಗುವ ಸ್ಥಿತಿಯಲ್ಲಿದ್ದು ಆತ್ಮಹತ್ಯೆ ಎಂದು ಹೇಳ್ತಾ ಇದ್ದಾರೆ. ಪುಟ್ಟ ಮಗುವನ್ನ ಮನೆಯೊಳಗೆ ಕೂಡಿ ಹಾಕಿದ್ದಾರೆ ಎಂದು ನೋವು ತೋಡಿಕೊಳ್ತಿರುವ ತಾಯಿ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಮೊರೆ ಇಟ್ಟಿದ್ದಾರೆ. ಮೂಲತಃ ಚಿಕ್ಕಮಗಳೂರಿನ ಗವೆನಹಳ್ಳಿಯವರಾದ ಶುಭರನ್ನ ಹಾಸನ ತಾಲೂಕಿನ ಉದ್ದೂರು ಕೊಪ್ಪಲು ನಿವಾಸಿ ಸುನೀಲ್ಗೆ 3.5 ವರ್ಷದ ಹಿಂದೆ ಮದುವೆ ಮಾಡಲಾಗಿತ್ತಂತೆ. ಚಿಕ್ಕಮಗಳೂರಿನಲ್ಲೇ ಕೆಲಸ ಮಾಡಿಕೊಟ್ಟಿದ್ದ ಸುನೀಲ್ ಮದುವೆ ಬಳಿಕ ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಗಂಡ ಹೆಂಡತಿ ನಡುವೆ ಹಲವು ಬಾರಿ ಗಲಾಟೆಯಾಗಿದ್ದರು. ಇದ್ದ ಪುಟ್ಟ ಕಂದನ ಭವಿಷ್ಯ ಹಾಳಾಗುತ್ತೆ ಎಂದು ಶುಭ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ದಳಂತೆ. ಮೊನ್ನೆ ಸಂಜೆ ತಾಯಿಗೆ ಫೋನ್ ಮಾಡಿದ್ದ ಶುಭ ಚೆನ್ನಾಗಿಯೇ ಮಾತನಾಡಿದ್ದಾಳೆ. ಆದರೆ ಇಂದು ಮುಂಜಾನೆ 4 ಗಂಟೆ ವೇಳೆಗೆ ಸಂಬಂಧಿಕರು ಕರೆ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬನ್ನಿ ಎಂದು ಹೇಳಿದ್ದಾರಂತೆ. ಬಂದು ನೋಡಿದ್ರೆ ಮೃತ ದೇಹವನ್ನ ಕೆಳಗಿಳಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಹೇಳ್ತಿರೋ ಸ್ಥಳದಲ್ಲಿ ಆಕೆಯ ಎತ್ತರಕ್ಕೆ ನಿಲ್ಲೋ ಸ್ಥಳವೇ ಇಲ್ಲ. ಮಗುವನ್ನ ಕೇಳಿದ್ರೆ ಅಪ್ಪ ಹೊಡೆದ ಎಂದು ಹೇಳುತ್ತಿದೆ. ಇನ್ನು ಏನು ಹೇಳದಂತೆ ಮಗುವಿಗೆ ಹೆದರಿಸಿದ್ದಾರೆ. ಶುಭ ಮೈ ಮೇಲೆ ಗಾಯದ ಗುರುತುಗಳಿವೆ. ಆತನ ಮೈ ಮೇಲೂ ಗಾಯದ ಗುರುತಿದೆ. ಕುಡಿತದ ಚಟಕ್ಕೆ ದಾಸನಾಗಿದ್ದ ಗಂಡನೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಈ ಎಲ್ಲ ಅನುಮಾನಗಳ ನಡುವೆ ಗಂಡ ಹಾಗೂ ಅವರ ಮನೆಯವರು ನಾಪತ್ತೆಯಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿರುವ ತವರು ಮನೆಯವರು ಮಗಳನ್ನ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾರೆ. ಪೊಲೀಸರು ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು, ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಶುಭ ಸಹೋದರಿ ಪಲ್ಲವಿ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಮೊನ್ನೆವರೆಗೂ ಚೆನ್ನಾಗಿಯೇ ತಾಯಿ ಜೊತೆಗೆ ಮಾತನಾಡಿದ್ದ ಶುಭ ಮರುದಿನ ಬೆಳಗಾಗುವಷ್ಟರಲ್ಲಿ ಸಾವಿಗೀಡಾಗಿದ್ದೇಕೆ? ಆಕೆಯ ಸಾವಿನಲ್ಲಿ ಪತಿಯ ಕೈವಾಡ ಇದೆ ಎನ್ನು ಸಂಬಂಧಿಕರ ಆರೋಪದ ನಡುವೆ ಪ್ರಕರಣ ದಾಖಲು ಮಾಡಿಕೊಂಡಿರೋ ಹಾಸನ ಗ್ರಾಮಾಂತರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದ್ದು, ತನಿಖೆ ಬಳಿಕ ಸತ್ಯ ಬಯಲಾಗಬೇಕಿದೆ.